ಹುಡುಗರೇ, ನೀವು ಈಗಿದ್ದರೆ ಹುಡುಗಿಯರಿಗೆ ಬಹಳ ಇಷ್ಟವಂತೆ. ಹುಡುಗರು ಹುಡುಗಿಯರಿಗೆ ಇಷ್ಟವಾಗುವ ಅನೇಕ ರೀತಿಯ ಆಯಾಮಗಳನ್ನು ಹುಡುಗಿಯರು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಆದರೆ ಇದರ ಬಗ್ಗೆ ಯಾರಲ್ಲಿಯೂ ಹಂಚಿಕೊಳ್ಳುವುದಿಲ್ಲ. ಹುಡುಗರಿಗೆ ಹುಡುಗಿಯರು ಆಕರ್ಷಿತರಾಗುವುದು ಮತ್ತು ಮಹಿಳೆಯರಿಗೆ ಪುರುಷರು ಆಕರ್ಷಿತ ಎನಿಸುವುದು ಪ್ರಕೃತಿ ಸಹಜ ಪ್ರಕ್ರಿಯೆ. ಸೃಷ್ಟಿಯ ಮೊದಲ ಪ್ರೇಮಕತೆ ಶುರುವಾಗಿರುವುದು ಕೂಡ ಆಕರ್ಷಣೆ ಎಂಬ ಪದದಿಂದಲೇ. ಪ್ರಾಣಿಗಳು ಸಹ ಇದಕ್ಕೆ ಹೊರತಲ್ಲ. ಒಂದು ಹುಡುಗಿ ಒಬ್ಬ ಹುಡುಗನಿಗೆ ಇಷ್ಟವಾಗಬೇಕೆಂದರೆ ಆಕೆಯ ಬಾಹ್ಯ ಸೌಂದರ್ಯ ಮಾತ್ರ ಕಾರಣವಾಗಿದ್ದರೆ, ಒಬ್ಬ ಹುಡುಗ ಒಂದು ಹುಡುಗಿಗೆ ಇಷ್ಟವಾಗಬೇಕೆಂದರೆ ಅದಕ್ಕೆ ಅನೇಕ ರೀತಿಯ ಕಾರಣಗಳಿರಬಹುದು. ಕೇವಲ ನೋಡಲು ಚೆನ್ನಾಗಿ ಕಾಣುವುದಷ್ಟೇ ಅಲ್ಲದೆ ಆತನ ನಡಿಗೆ, ಆತನ ನೋಟ, ಅವನ ನಗು, ಅವನ ಬಾಡಿ ಲ್ಯಾಂಗ್ವೇಜ್ ಹಾಗೂ ಆತನು ತನ್ನ ಶರ್ಟಿನ ಗುಂಡಿ ಬಿಚ್ಚುವುದು ಕೂಡ ಕಾರಣವಾಗಿರಬಹುದು. ಹುಡುಗರು ಹುಡುಗಿಯರಿಗೆ ಇಷ್ಟವಾಗುವ ಅನೇಕ ರೀತಿಯ ಆಯಾಮಗಳನ್ನು ಹುಡುಗಿಯರು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಆದರೆ ಇದರ ಬಗ್ಗೆ ಯಾರಲ್ಲಿಯೂ ಹಂಚಿಕೊಳ್ಳುವುದಿಲ್ಲ. ನಿಮಗೆ ನಿಜವಾಗಲೂ ಆ ಅಂಶಗಳು ಯಾವ್ಯಾವು ಎಂದು ತಿಳಿಯುವ ಕುತೂಹಲವಿದ್ದರೆ ಈ ಲೇಖನವನ್ನು ಕಡೆಯವರೆಗೂ ಓದಿ. ನಿಮ್ಮ ಈ ಸವಿನಯ ಗುಣ ಆಕೆಗೆ ಬಹಳ ಇಷ್ಟ. ಸಾಮಾನ್ಯವಾಗಿ ಹುಡುಗಿಯರು ಅಥವಾ ಹೆಂಗಸರು ಅವರ ಬಳಿ ಮೃದುವಾಗಿ ನಡೆದುಕೊಳ್ಳುವವರನ್ನು ತುಂಬಾ ಇಷ್ಟಪಡುತ್ತಾರೆ. ಅವರು ಏನನ್ನಾದರೂ ಕೇಳಿದಾಗ ಅದಕ್ಕೆ ನಯವಾಗಿ ಉತ್ತರಿಸುವವರನ್ನು ಅಥವಾ ಅವರಿಗೆ ಒತ್ತಾಸೆಯಾಗಿ ಇರುವವರನ್ನು ಅವರು ಬಹಳ ಪ್ರೀತಿಸುತ್ತಾರೆ. ಉದಾಹರಣೆಗೆ, ಒಂದು ಬಸ್ಸಿನ ವಿಷಯ ತೆಗೆದುಕೊಂಡರೆ, ಆಕೆಗೆ ಬಸ್ಸಿನಲ್ಲಿ ಸೀಟು ಬಿಟ್ಟುಕೊಡುವ ಅಥವಾ ಸೀಟಿನ ಜಾಗ ತೋರಿಸುವ ವಿಷಯದಲ್ಲಿ ನಿಮ್ಮ ನಡವಳಿಕೆ ಆಕೆಯ ಸೂಕ್ಷ್ಮ ಗಮನದಲ್ಲಿರುತ್ತದೆ. ನೀವು ಕೇವಲ ಕೈ ತೋರಿಸಿ ಅಥವಾ ಕಣ್ಣಲ್ಲಿ ಜಾಗ ಅಲ್ಲಿದೆ, ಕುಳಿತುಕೊಳ್ಳಿ ಎಂದು ಹೇಳಿದರೆ ಅದು ಅಷ್ಟಾಗಿ ಆಕೆಯ ಗಮನ ಸೆಳೆಯುವುದಿಲ್ಲ. ಅದರ ಬದಲಿಗೆ ನೀವೇ ಆಕೆಯನ್ನು ಕರೆದುಕೊಂಡು ಹೋಗಿ ಸೀಟು ಇರುವ ಜಾಗದಲ್ಲಿ ಆಕೆ ಹಿಂಭಾಗದಲ್ಲಿ ಕೈ ತೋರಿಸಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದರೆ ಅದು ಆಕೆಗೆ ಆಕೆಯ ಮೇಲಿರುವ ನಿಮ್ಮ ಭಾವನೆ ಸುರಕ್ಷಿತ ಎನಿಸಿ ಯಾವುದೇ ಕಾರಣಕ್ಕೂ ಅದನ್ನು ತಿರಸ್ಕರಿಸದೆ ನೀವು ತೋರಿಸಿದ ಜಾಗದಲ್ಲಿಯೇ ಕುಳಿತು ಆ ಸಂದರ್ಭವನ್ನು ಸದಾ ನೆನಪಿನಲ್ಲಿರಿಸಿಕೊಂಡು ದಿನ ದೂಡುತ್ತಾಳೆ. ಹುಡುಗಿಯರ ಕಡೆ ನಿಮ್ಮ ನೋಟ ಹೀಗಿರಲಿ. ಇದು ಕೇಳಲು ವಿಚಿತ್ರವೆನಿಸಿದರೂ ಸತ್ಯ. ಏಕೆಂದರೆ ಸಾಮಾನ್ಯವಾಗಿ ಹೆಂಗಸರಿಗೆ ಗಂಡಸರು ಅವರ ಮೇಲೆ ದೃಷ್ಟಿ ಹಾಯಿಸಿದರೆ ಅದು ಅವರಿಗೆ ಒಂದು ರೀತಿಯ ಮುಜುಗರ ಎನಿಸುತ್ತದೆ. ಆದರೆ ನೋಟಗಳಲ್ಲಿ ಕೂಡ ಅನೇಕ ವಿಧಗಳಿವೆ. ನೀವು ಅವರಿಗೆ ಇಷ್ಟವಾಗುವ ರೀತಿ ಸೌಮ್ಯ ಭಾವನೆಯಿಂದ ಆಕೆಯ ಕಡೆ ನೋಡಿದ್ದೇ ಆದರೆ ಖಂಡಿತ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತದೆ ಮತ್ತು ಅಂತಹ ನೋಟವನ್ನು ಅವರು ಇಷ್ಟಪಡುತ್ತಾರೆ ಕೂಡ. ಜಿಮ್ ಬಾಡಿ ಹೊಂದಿರುವ ಹುಡುಗರು ಹುಡುಗಿಯರ ಗಮನ ಸೆಳೆಯುತ್ತಾರೆ. ಸಹಜವಾಗಿಯೇ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ವರಿಸಿದ ಕ್ಷಣದಿಂದ ಆ ಹುಡುಗಿ ಹುಡುಗನ ಸ್ವತ್ತಾಗುತ್ತಾಳೆ. ಅಂದರೆ ಆಕೆಯನ್ನು ಕಾಪಾಡುವುದರಿಂದ ಹಿಡಿದು ಆಕೆಯ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಆಕೆಯನ್ನು ಖುಷಿಯಾಗಿ ನೋಡಿಕೊಳ್ಳುವವರೆಗೂ ಸಂಪೂರ್ಣವಾಗಿ ಹುಡುಗನ ಜವಾಬ್ದಾರಿಯಾಗುತ್ತಾಳೆ. ಹುಡುಗರಿಗೆ ಹೇಗೆ ನನ್ನ ಹುಡುಗಿ ಹೀಗಿರಬೇಕು ಹಾಗಿರಬೇಕು ಎಂಬ ಭಾವನೆ ಮನಸ್ಸಿನಲ್ಲಿರುತ್ತದೆಯೋ ಹಾಗೆ ಆಕೆಯ ಮನಸ್ಸಿನಲ್ಲಿ ಕೂಡ ಈ ಒಂದು ಭಾವನೆ ಇದ್ದೇ ಇರುತ್ತದೆ. ಏನೆಂದರೆ ನನ್ನನ್ನು ನೋಡಿಕೊಳ್ಳುವ ಹುಡುಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಬೇಕು ಎಂದು. ಅದರಲ್ಲೂ ಪ್ರತಿದಿನ ದೈಹಿಕ ಕಸರತ್ತು ಮಾಡಿ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಿರುವ ಹುಡುಗರೆಂದರೆ ಹುಡುಗಿಯರಿಗೆ ಪ್ರಾಣ. ಅಗಲವಾದ ವಕ್ಷಸ್ಥಲ ಮತ್ತು ಚೆನ್ನಾಗಿ ಕಾಣುವ ಹಾಗೆ ಕೇಶವಿನ್ಯಾಸ ಮಾಡಿಸಿಕೊಂಡಿರುವ ಯಾವ ಹುಡುಗನೂ ಕೂಡ ಹುಡುಗಿಯರಿಗೆ ಇಷ್ಟವಾಗದೇ ಇರಲಾರ. ಹುಡುಗಿಯನ್ನು ಎತ್ತಿಕೊಳ್ಳುವ ಹುಡುಗ ಎಂದರೆ ಖಂಡಿತ ಆಕೆಗೆ ಪ್ರಿಯ. ಹುಡುಗಿಯರು ನೋಡಲು ಸ್ವಲ್ಪ ಎತ್ತರವಾಗಿ ಒಳ್ಳೆಯ ಅಂದವನ್ನು ಹೊಂದಿದ್ದರೆ ಖಂಡಿತ ಅವರು ಒಬ್ಬ ಹುಡುಗನ ಮನಸ್ಸನ್ನು ಗೆಲ್ಲುತ್ತಾರೆ. ಹಾಗೆಂದು ಎಲ್ಲ ಹುಡುಗಿಯರು ಸಹ ಎತ್ತರವಾಗಿಯೇ ಇರುವುದಿಲ್ಲ. ಕುಳ್ಳಗಿರುವ ಹುಡುಗಿಯರು ಸಹ ಒಳ್ಳೆಯ ಅಂದವನ್ನು ಹೊಂದಿರುತ್ತಾರೆ ಮತ್ತು ಹುಡುಗರಿಗೆ ಇಷ್ಟವಾಗುತ್ತಾರೆ. ಈ ರೀತಿ ಕಡಿಮೆ ಎತ್ತರ ಹೊಂದಿರುವ ಹುಡುಗಿಯರು ಸಾಮಾನ್ಯವಾಗಿಯೇ ಎತ್ತರದ ಸ್ಥಳದಲ್ಲಿರುವ ವಸ್ತುಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ. ಅದು ಅಡುಗೆ ಮನೆಯಾಗಿರಲಿ ಅಥವಾ ಬೇಡೆಲ್ಲಾದರೂ ಆಗಲಿ. ಅಂತಹ ಸಮಯದಲ್ಲಿ ನನ್ನ ಹುಡುಗ ಬಂದು ನನ್ನನ್ನು ಎತ್ತಿಕೊಳ್ಳುವ ರೀತಿ ನನಗೆ ಸಹಾಯ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಸದಾ ಇರುತ್ತದೆ. ಇದೊಂದು ಅವರಿಗೆ ಒಂದು ರೋಮಾಂಚನಕಾರಿ ವಿಷಯವಾಗಿದ್ದು ಇದಕ್ಕಾಗಿ ಹುಡುಗಿಯರು ಹಾತೊರೆಯುತ್ತಾರೆ ಕೂಡ. ಅಡುಗೆ ಮಾಡುವ ಕಲೆ ಗೊತ್ತಿರುವ ಹುಡುಗ ಆದರೆ ಇನ್ನೂ ಚೆನ್ನ. ಹೆಂಗಸರು ಎಂದರೆ ಅಡುಗೆ ಮನೆ, ಗಂಡಸರು ಎಂದರೆ ಹೊರಗಡೆಯ ಆಫೀಸಿನ ಕೆಲಸ ಎಂಬುದು ಹಿಂದಿನಿಂದ ಬೆಳೆದುಕೊಂಡು ಬಂದ ಒಂದು ರೂಢಿ.
ಆದರೆ ಈಗ ಹಾಗೇನಿಲ್ಲ ಬಿಡಿ. ದುಡಿಯುವ ವಿಷಯ ಬಂದರೆ ಗಂಡಸರು ಹೆಂಗಸರು ಎಂಬ ಯಾವ ಸಣ್ಣ ಭೇದಭಾವವೂ ಇಲ್ಲದಂತೆ ಮನೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲೂ ಸಮಾನವಾಗಿ ದುಡಿಯುತ್ತಾರೆ. ಹಿಂದಿನ ಕಾಲದಲ್ಲಿ ಹೊರಗಡೆ ದುಡಿದು ದಣಿದು ಬಂದ ಗಂಡ ಮನೆಗೆ ಬಂದ ತಕ್ಷಣ ತನ್ನ ಹೆಂಡತಿ ತನ್ನನ್ನು ನಗುನಗುವಾಗಿ ಬರಮಾಡಿಕೊಂಡು ತನಗೆ ಕಾಫಿ ತಿಂಡಿ ಕೊಟ್ಟು ಉಪಚರಿಸಿದರೆ ಸಾಕಪ್ಪ ಎನ್ನುವ ಪದ್ಧತಿ ರೂಢಿಯಲ್ಲಿತ್ತು. ಆದರೆ ಈಗ ಗಂಡನೂ ಸಹ ಹೊರಗಡೆ ದುಡಿದು ಸುಸ್ತಾಗಿ ಬರುವ ಹೆಂಡತಿಗೆ ಒಂದು ಕಪ್ ರುಚಿಯಾದ ಕಾಫಿ ಮಾಡಿಕೊಟ್ಟರೆ ಬಹಳ ಚಂದ. ಇದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಎಲ್ಲಿ ಆಕೆಯೂ ಕೂಡ ನನ್ನಂತೆಯೇ ಸಂಸಾರಕ್ಕಾಗಿ ತನ್ನ ಜೀವವನ್ನೇ ಸವೆಸುತ್ತಿದ್ದಾಳೆ ಎಂಬ ಭಾವನೆ ಗಂಡನಲ್ಲಿ ಬರುತ್ತದೆಯೋ ಅಲ್ಲಿ ಅವನ ಜೀವನ ಸುಖಮಯವಾಗಿರುತ್ತದೆ. ಆದ್ದರಿಂದ ಅಡುಗೆ ಮಾಡುವುದು ತನಗೆ ಇಷ್ಟವಿಲ್ಲದಿದ್ದರೂ ಸಹ ಗಂಡನಾದವನು ಏನಾದರೂ ಆಕೆಗೆ ರುಚಿ ಕೊಡುವಂತಹ ಒಂದು ತಿನಿಸನ್ನು ತಾನೇ ಕಷ್ಟಪಟ್ಟು ಮಾಡಿಕೊಡುವುದನ್ನು ರೂಢಿ ಮಾಡಿಕೊಂಡರೆ ಅದು ಖಂಡಿತ ಆಕೆಗೆ ಬಹಳ ಇಷ್ಟವಾಗುತ್ತದೆ.